ಇನ್ನು ಆಪರೇಷನ್ ಸಿಂಧೂರಕ್ಕೂ ಕರ್ನಾಟಕಕ್ಕೂ ಒಂದು ನಂಟಿದೆ. ಕರ್ನಲ್ ಸೋಫಿಯಾ ಖುರೇಶಿ ಬೆಳಗಾವಿಯ ಸೊಸೆ. ಅವ್ರ ಕುಟುಂಬದವ್ರ ಬಗ್ಗೆ ನಾನು ಓದ್ತಾ ಇದ್ದೆ. ವಂಡರ್ಫುಲ್ ಫ್ಯಾಮಿಲಿ ಅದು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಬಿಚ್ಚಿಟ್ಟಿದ್ದ ಸೋಫಿಯಾ ನಿನ್ನೆ ಪ್ರೆಸ್ ಮೀಟ್ನಲ್ಲಿ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಅವರು ಗೋಕಾಕ್ನವರು, ಅವರು ಕೂಡ ಸೈನ್ಯಾಧಿಕಾರಿನೇ. ಗೋಕಾಕ್ನ ಕೊಣ್ಣೂರು ನಿವಾಸಿಯಾಗಿದ್ದಾರೆ ತಾಜುದ್ದೀನ್ ಅವರು. ಆಮೇಲೆ ಸೋಫಿಯಾ ಅವ್ರ ತಂದೆನೂ ಸೇನಾಧಿಕಾರಿಯಾಗಿದ್ದರು. ಸೇನೆಯಲ್ಲಿ ಕರ್ನಲ್ ಆಗಿದ್ದಾರೆ ತಾಜುದ್ದೀನ್ ಮತ್ತು ಸೋಫಿಯಾ ಇಬ್ಬರು ಕೂಡ. ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಕರ್ನಲ್ಸ್ ಅವರಿಬ್ಬರು ಕೂಡ. 2015ರಲ್ಲಿ ಪ್ರೇಮ ವಿವಾಹವಾಗಿದ್ದಾರೆ ತಾಜುದ್ದೀನ್ ಮತ್ತು ಸೋಫಿಯಾ. ಸೊ ಹಾಗಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಲಿಂಕ್ ಸಿಕ್ಕಿದ್ರು ನಾವು ಬಿಡಲ್ಲ, ಅದನ್ನು ಎಳ್ಕೊಂಡು ಬರ್ತೀವಿ. ಸೊ ಹಾಗಾಗಿ ಸದ್ಯ ಈಗ ಜಮ್ಮುವಿನಲ್ಲಿ ಕರ್ನಲ್ ಆಗಿದ್ದಾರೆ ಸೋಫಿಯಾ ಖುರೇಶಿ ಅವರು. ನಿನ್ನೆ ಎಂಟೈರ್ ಆಪರೇಷನನ್ನು ಬ್ರೀಫ್ ಮಾಡಿದ್ದವರೇನೆ. ಝಾನ್ಸಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ನಮ್ಮ ಕರ್ನಾಟಕದ ಗದಗ್ನವರು. ಅದು ನಮಗೊಂದು ಹೆಮ್ಮೆಯ ವಿಚಾರ. ಹಾಗೆ ನೋಡೋಕೆ ಆಮೇಲೆ ನಮ್ಮ ಗೆಸ್ಟ್ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ. ಫ್ರೀ ಆದಾಗ ವೀಕ್ಷಕರು ಅದನ್ನು ಕೂಡ ಓದಬೇಕು. ತುಂಬಾ ಅದ್ಭುತವಾಗಿ ಬಣ್ಣಿಸಿದ್ದಾರೆ. ಅವ್ರ ಕುಟುಂಬ ಏನು, ಮತ್ತೆ ಸೇನೆಗೆ ಹೋಗುವಂತಹ ಕನಸು ಹೆಂಗಿತ್ತು, ಹೆಂಗ್ ಸಾಕಾರ ಮಾಡ್ಕೊಂಡ್ರು. ನಾನು ಅದ್ರ ಬಗ್ಗೆ ಓದ್ತಾ ಇದ್ದೆ. ನಿಜಕ್ಕೂ ಕೂಡ ವಂಡರ್ಫುಲ್ ಫ್ಯಾಮಿಲಿ. ಆಮೇಲೆ ಇಡೀ ದೇಶ ಸೇವೆಗೋಸ್ಕರ ತಮ್ಮ ಇಡೀ ಕುಟುಂಬದ ಜೀವವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಒಂದು ಕುಟುಂಬ. ಇನ್ಫ್ಯಾಕ್ಟ್ ನಿನ್ನೆ ಅವರು ಇಬ್ರು ಪ್ರೆಸ್ ಮೀಟ್ ಮಾಡೋ ತನಕ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿನೇ ಇರಲಿಲ್ಲ. ಇವ್ರಗಳ ಬಗ್ಗೆ ಎಲ್ಲ ಸೇನೆಯವ್ರ ಬಗ್ಗೆ ಮಾಹಿತಿ ಇರಲ್ಲ ನಮಗೆ. ಆಕ್ಚುಲಿ ಅದನ್ನ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಇಂಥ ಸನ್ನಿವೇಶಗಳು ಬಂದಾಗ್ಲೇನೆ ನಮಗೆ ಕರ್ನಾಟಕಕ್ಕೆ ಏನು ಸಂಬಂಧ, ಏನು ಲಿಂಕ್ ಇದೆ. ಆಮೇಲೆ ಕರ್ನಾಟಕದಲ್ಲಿ ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೆ ಹೋದಂಥವ್ರನ್ನೆಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಇಂಟರ್ವ್ಯೂಗಳಲ್ಲಿ ನಾವು ಮಾತನಾಡಿಸ್ತೀವಿ, ನಮ್ಮ ಚರ್ಚೆಗಳಲ್ಲಿ ಕರೆಸ್ತೀವಿ ಅವ್ರನ್ನ. ಅದು ಬಿಟ್ಟರೆ ಬೇರೆ ಸಂದರ್ಭಗಳಲ್ಲಿ ನಾವು ನೆನಪು ಮಾಡ್ಕೊಳ್ಳಲ್ಲ ಸಾಮಾನ್ಯ. ಯಾಕೆಂದರೆ ಇಂಥ ವಿಚಾರಗಳು ಬಂದಾಗ ನಾವು ಸೇನೆಯ ಬಗ್ಗೆ ಮಾತನಾಡೋದು ಕೂಡ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಆ ರೀತಿ. ಸೊ ಹಾಗಾಗಿ ನಮಗೆ ಆ ವಿಚಾರದಲ್ಲಿ ತುಂಬ ಹೆಮ್ಮೆ ಇದೆ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಾವು ಕರೆಸ್ತೀವಿ, ಮಾತನಾಡಿಸ್ತೀವಿ. ಅದರಲ್ಲಿ ಸೋಫಿಯಾ ಅನ್ಸಾರಿ ಕುಟುಂಬದ ಕರ್ನಾಟಕದ ಲಿಂಕ್ ಕೂಡ ಒಂದು.